ಮುಂಗಾರು ಮುನಿದಂತೆ ಕಾಣಿಸ್ತಾ ಇದೆ. ರಾಜ್ಯದ ಅತಿ ದೊಡ್ಡ ಜಲಾಶಯ ಖಾಲಿಯಾಗಿದೆ. ಉತ್ತರ ಕರ್ನಾಟಕ ಭಾಗದ ಜೀವನಾಡಿ ಕೃಷ್ಣಾ ನದಿ ಖಾಲಿ ಆಗಿರುವುದು. ಆಲಮಟ್ಟಿ ಡ್ಯಾಂ ಖಾಲಿಯಾಗಿದೆ. ಇನ್ನು ಡೆಡ್ ಸ್ಟೋರೇಜ್ಗಿಂತ ನೀರು ಕೆಳಗಿಳಿದಿದೆ. ಸರಿಯಾಗಿ ಮಳೆ ಆಗ್ತಾ ಇಲ್ಲ. ನಿರೀಕ್ಷಿತ ಮಳೆಯ ಮಟ್ಟ ತಲುಪಿಲ್ಲ. ಹಾಗಾಗಿ ಬಹುತೇಕ ಜಲಾಶಯ ಖಾಲಿ ಹೊಡಿತಾ ಇದೆ. ಆಲಮಟ್ಟಿ ಡ್ಯಾಂ ಖಾಲಿಯಾಗಿದೆ. ಡೆಡ್ ಸ್ಟೋರೇಜ್ ಅಂತ ಇರುತ್ತಲ್ಲ, ಅದಕ್ಕಿಂತ ಕೆಳಗಿದೆ ನೀರು. ನಿಡಗುಂದಿ ತಾಲೂಕಿನ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಂ ಸುಮಾರು 123.081 ಟಿಎಂಸಿ ಸಾಮರ್ಥ್ಯದ ರಾಜ್ಯದ ಅತಿ ದೊಡ್ಡ ಜಲಾಶಯ ಇದು. ಬಟ್ ಇಂದಿನ ಸಾಮರ್ಥ್ಯ 3.282 ಟಿಎಂಸಿ ಮಾತ್ರ ನೀರಿರೋದು. ಅತ್ತ ಮಹಾರಾಷ್ಟ್ರದಲ್ಲೂ ಮಳೆ ಇಲ್ಲ. ಕುಡಿಯೋ ನೀರಿಗೂ ಭಂಗ ತರುವಂತೆ ಕಾಣಿಸ್ತಾ ಇದೆ. 1 ಟಿಎಂಸಿ ಅಂತ ಹೇಳಿದ್ರೆ 1000 ಸಮಥಿಂಗ್ ಮಿಲಿಯನ್ ಕ್ಯೂಬಿಕ್ ಬರುತ್ತೆ ನೀರು. ಆದರೆ ಇರುವಂತಹ ಜಲಾಶಯದಲ್ಲಿ ಇಂದಿನ ಸಾಮರ್ಥ್ಯವನ್ನು ನೋಡಿಕೊಂಡ್ರೆ ಕೃಷಿ ಚಟುವಟಿಕೆ ಹಾಗಿರಲಿ, ಕುಡಿಯೋದಕ್ಕೂ ನೀರಿಲ್ಲದೆ ಇರುವಂತಹ ದುಸ್ಥಿತಿಗೆ ರಾಜ್ಯ ಮತ್ತೆ ಮುಳುಗುಬಿಡುತ್ತಾ ಅಂತ. ಯಾಕಂದರೆ ಅತ್ತ ಮಹಾರಾಷ್ಟ್ರದಲ್ಲಾದರೂ ಅಟ್ಲೀಸ್ಟ್ ಮಳೆಯಾದರೆ ನಮ್ಮ ರಾಜ್ಯಕ್ಕೆ ಬರುತ್ತೆ, ಆದರೆ ಮಳೆ ಬರ್ತಾ ಇಲ್ಲ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ನಡೆಸಿರುವ ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬನ್ನಿ. ಮುಂಗಾರು ಮಳೆ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲೆಯ ಅನ್ನದಾತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದೆಡೆ ಮುಂಗಾರು ಮಳೆ ಆಗತ್ತೆ ಎಂಬ ನಿರೀಕ್ಷೆಯಲ್ಲಿದ್ದಂತಹ ಅನ್ನದಾತರಿಗೆ ಇನ್ನೂ ಕೂಡ ಮಳೆ ಆಗದೆ ಇರುವಂತಹ ಪರಿಣಾಮವಾಗಿ ರೈತರು ಬಿತ್ತಣಿಕೆಯನ್ನು ಕೂಡ ಮಾಡ್ತಾರೆ. 7,50,000 ಹೆಕ್ಟರ್ ಪ್ರದೇಶದಲ್ಲಿ ಮುಂಗಾರಿನಲ್ಲಿ ಬಿತ್ತನೆ ಆಗುತ್ತೆ. ಇನ್ನೂವರೆಗೂ 1 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಸಹಿತ ಬಿತ್ತನೆ ಆಗಿಲ್ಲ. ಯಾಕಂದ್ರೆ ಮಳೆನೇ ಆಗಿಲ್ಲ. ಹೀಗಾಗಿ ರೈತರು ಬಿತ್ತಣಿಕೆ ಮಾಡಲು ಸಹಿತ ಹಿಂಜರಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯದ ಮಟ್ಟವನ್ನು ನಾವು ನೋಡೋದಾದ್ರೆ ಜಲಾಶಯದಲ್ಲಿ ಸಹಿತ ನೀರಿನ ಅಭಾವ ಎದ್ದು ಕಾಣ್ತಾ ಇದ್ದಾನೆ. ಹಿಂಭಾಗದಲ್ಲಿ ನೋಡಬಹುದು. ನಾನೀಗ ಆಲಮಟ್ಟಿ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿದ್ದೀನಿ. 123.081 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ ಈಗ ಕೇವಲ 3 ಟಿಎಂಸಿ ಅಷ್ಟು ಮಾತ್ರ ನೀರಿರುವಂಥದ್ದು. 3.282 ಟಿಎಂಸಿ ಅಷ್ಟು ಮಾತ್ರ ಸದ್ಯಕ್ಕೆ ನೀರಿದೆ. ಹೀಗಾಗಿ ಡೆಡ್ ಸ್ಟೋರೇಜ್ ಅಲ್ಲಿ ಸುಮಾರು 17 ಟಿಎಂಸಿ ಅಷ್ಟು ನೀರು ಇರಬೇಕು. ಆದರೆ ಅಷ್ಟು ಕೂಡ ನೀರೀಗ ಆಲಮಟ್ಟಿ ಜಲಾಶಯದಲ್ಲಿಲ್ಲ. ಕೇವಲ 3.282 ಟಿಎಂಸಿ ಅಷ್ಟು ನೀರಿದೆ. ಹೀಗಾಗಿ ವಿಜಯಪುರ ಜಿಲ್ಲೆಯ ಜನರಿಗೂ ಸಹಿತ ಕುಡಿಯುವ ನೀರಿನ ಪ್ರಮುಖ ಆಧಾರನೇ ಈ ಆಲಮಟ್ಟಿ ಜಲಾಶಯದ ಹಿನ್ನೀರಿನ ಪ್ರದೇಶ. ಕೋಲಾರದ ಮೂಲಕ ಲಿಫ್ಟ್ ಮಾಡಿ ವಿಜಯಪುರ ನಗರ ಸೇರಿದಂತೆ ಜಿಲ್ಲೆಯ ಬಹುತೇಕ ಭಾಗದಲ್ಲಿ ಕುಡಿಯುವ ನೀರಿನ ಸರಬರಾಜಾಗುತ್ತೆ. ಆದ್ರೆ ಈಗ ಮುಂಗಾರು ಮಳೆ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಜಲಾಶಯದಲ್ಲಿ ಕೂಡ ಡೆಡ್ ಸ್ಟೋರೇಜ್ಗಿಂತ ಕಡಿಮೆ ನೀರಿನ ಮಟ್ಟ ತಲುಪಿದೆ. 123.081 ಟಿಎಂಸಿ ಸಂಗ್ರಹ ಸಾಮರ್ಥ್ಯ ಜಲಾಶಯದಲ್ಲಿ 17 ಟಿಎಂಸಿ ಅಷ್ಟು ಡೆಡ್ ಸ್ಟೋರೇಜ್ ಇರಬೇಕಾಗಿತ್ತು. ಆದ್ರೆ ಈಗ ಇರುವಂತದ್ದು ಕೇವಲ 3.282 ಟಿಎಂಸಿ ಅಷ್ಟು ಮಾತ್ರ ಡೆಡ್ ಸ್ಟೋರೇಜ್ ಉಳಿದಿರುವಂತದ್ದು. ಡೆಡ್ ಸ್ಟೋರೇಜ್ಗೂ ಕಡಿಮೆ ಮಟ್ಟದಲ್ಲಿ ನೀರಿನ ಮಟ್ಟ ತಲುಪಿದ್ದು ಇದು ಎಲ್ಲೋ ಒಂದು ಕಡೆಯಲ್ಲಿ ಮುಂಬರುವ ದಿನಗಳಲ್ಲಿ ವಿಜಯಪುರ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಕುಡಿಯುವ ನೀರು, ಬಹುಹಳ್ಳಿ ಕುಡಿಯುವ ನೀರಿಗೂ ಸಹಿತ ಈ ಜಲಾಶಯದಿಂದಲೇ ನೀರನ್ನ ಸರಬರಾಜು ಮಾಡಲಾಗುತ್ತೆ. ಅಲ್ಲೂ ಕೂಡ ಜಿಲ್ಲೆಯ ಬಹುತೇಕ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವಂಥದ್ದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಒಂದೆಡೆ ಮುಂಗಾರು ಮಳೆ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ 7,50,000 ಹೆಕ್ಟರ್ ಪ್ರದೇಶದಲ್ಲಿ ಜಿಲ್ಲೆಯಾದ್ಯಂತ ಬಿತ್ತನೆ ಆಗಬೇಕಿತ್ತು. ಮುಂಗಾರು ಮಳೆ ಆಗದೇ ಇರುವಂತಹ ಪ್ರಯುಕ್ತವಾಗಿ 1 ಲಕ್ಷ ಹೆಕ್ಟರ್ ಪ್ರದೇಶದಷ್ಟು ಸಹಿತ ಇನ್ನೂವರೆಗೆ ಜಿಲ್ಲೆಯಾದ್ಯಂತ ಬಿತ್ತನೆಯಾಗಿಲ್ಲ. ಹೀಗಾಗಿ ಒಂದೆಡೆ ಮಳೆಗಾಗಿ ದೇವರ ಮೊರೆ ಹೋಗುವಂಥದ್ದು ಸಹಿತ ಸಾಕಷ್ಟು ಕಂಡು ಬರ್ತಾ ಇದೆ. ಜಿಲ್ಲೆಯಾದ್ಯಂತ ರೈತರು ಕತ್ತೆಗಳ ಮದುವೆ ಮಾಡುವಂಥದ್ದು ಜೊತೆಗೆ ದೇವರಲ್ಲಿ ವಿಶೇಷ ಹೋಮ ಹವನ ಮಾಡುವಂಥದ್ದು ಸಹಿತ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೂವರೆಗೂ ಮುಂಗಾರು ಮಳೆ ಆಗ್ತಾ ಇಲ್ಲ. ಇನ್ನೊಂದೆಡೆ ಆಲಮಟ್ಟಿ ಜಲಾಶಯದಲ್ಲಿ ಸಹಿತ ನೀರಿನ ಮಟ್ಟ ಕಡಿಮೆ ಆಗಿದ್ದು ಇನ್ನೊಂದು ತಿಂಗಳಿಗೆ ಆಗುವಷ್ಟು ಮಾತ್ರ ನೀರು ಸದ್ಯಕ್ಕಿರುವಂಥದ್ದು. ಒಂದು ವೇಳೆ ಇನ್ನೂ ಕೂಡ ಮಳೆ ಆಗದೇ ಇದ್ರೆ ಮುಂಬರುವ ದಿನಗಳಲ್ಲಿ ವಿಜಯಪುರ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಸಾಕಷ್ಟು ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವುದರಲ್ಲಿ ಎರಡು ಮಾತಿಲ್ಲ. ಕ್ಯಾಮರಾಮನ್ ಸುರೇಶ್ ಚಿನ್ಗುಡಿ ಜೊತೆ ಸುನಿಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ.